ಪುರಾತನ ಕಾಲದಲ್ಲಿ ಒಬ್ಬ ರಾಜನು ತನ್ನ ಜನರೊಂದಿಗೆ ಒಂದು ದೊಡ್ಡ ಬಂಡೆಯನ್ನು ರಸ್ತೆಯ ಮಾರ್ಗದಲ್ಲಿ ಇರಿಸಿದ್ದನು. ನಂತರ ಅವನು ಗಿಡದ ಹಿಂದೆ ಅಡಗಿಕೊಂಡನು ಮತ್ತು ಯಾರಾದರೂ ಬಂಡೆಯನ್ನು ಸ್ಥಳಾಂತರಿಸುತ್ತಾರೆ ಎಂದು ನೋಡುತ್ತಿದ್ದನು. ರಾಜನ ಕೆಲ ಶ್ರೀಮಂತ ವ್ಯಾಪಾರಿಗಳು ಮತ್ತು ಆಸ್ಥಾನಿಕರು ಹಾದು ಹೋದರು ಮತ್ತು ಸುಮ್ಮನೆ ಅದರ ಪಕ್ಕದಲ್ಲಿ ನಡೆದು ಹೋದರು. ಅನೇಕರು ರಾಜನನ್ನು ಆ ಬಂಡೆಗಾಗಿ ದೂಷಿಸಿದರು, ಆದರೂ ಅವರಲ್ಲಿ ಯಾರೂ ಕಲ್ಲು ತೆಗೆಯಲು ಪ್ರಯತ್ನ ಕೂಡ ಮಾಡಲಿಲ್ಲ. ಒಂದು ದಿನ ಒಬ್ಬ ರೈತನು ತರಕಾರಿಯನ್ನು ಹೊತ್ತುಕೊಂಡು ಬಂಡೆಯ ಬಳಿಗೆ ಬಂದನು ಮತ್ತು ರೈತನು ತನ್ನ ಹೊರೆಯನ್ನು ಕೆಳಗೆ ಹಾಕಿ ಬಂಡೆಯನ್ನು ತಳ್ಳಲು ಪ್ರಯತ್ನಿಸಿದನು. ಸಾಕಷ್ಟು ತಳ್ಳುವಿಕೆ ಮತ್ತು ಒತ್ತಡದ ನಂತರ ಅವನು ಅಂತಿಮವಾಗಿ ಯಶಸ್ವಿಯಾದನು. ರೈತನು ತನ್ನ ತರಕಾರಿಗಳನ್ನು ತೆಗೆದುಕೊಳ್ಳಲು ಹಿಂತಿರುಗಿದಾಗ ಅವನು ರಸ್ತೆಯ ಮೇಲೆ ಒಂದು ಪರ್ಸ್ ಬಿದ್ದಿರುವುದನ್ನು ಗಮನಿಸಿದನು. ಆ ಪರ್ಸ್ನಲ್ಲಿ ಅನೇಕ ಚಿನ್ನದ ನಾಣ್ಯಗಳು ಹೊಂದಿತ್ತು ಮತ್ತು ಬಂಡೆಯನ್ನು ತೆಗೆದ ವ್ಯಕ್ತಿಗೆ ಈ ಚಿನ್ನ ಎಂದು ವಿವರಿಸುವ ರಾಜನ ಟಿಪ್ಪಣಿ ಹೊಂದಿತು. ನಾವು ಎದುರಾಗುವ ಪ್ರತಿಯೊಂದು ಅಡಚಣೆಯು ನಮ್ಮ ಪರಿಸ್ಥಿತಿಯನ್ನು ಸುಧಾರಿಸುವ ಅವಕಾಶವನ್ನು ನೀಡುತ್ತದೆ. ಸೋಮಾರಿಯಾದ ವ್ಯಕ್ತಿಯು ಇತರರು ತಮ್ಮ ದಯಾಳು ಹೃದಯದ ಮೂಲಕ ಅವಕಾಶವನ್ನು ಸೃಷ್ಟಿಸುತ್ತಾರೆ ಎಂದು ದೂರುತ್ತಾರೆ. ಕೆಲಸವನ್ನು ಮಾಡುವ ಇಚ್ಛೆಯಿದ್ದರೆ ಪ್ರತಿಯೊಂದು ಸಮಸ್ಯೆಯನ್ನು ಉತ್ತಮವಾಗಲು ಮತ್ತು ಬೆಳೆಯಲು ಅವಕಾಶವಾಗಿ ನೋಡಿ.